ನಿಮಗೆಲ್ಲ ಗೊತ್ತಿರೋ ಹಾಗೆ ಆಸ್ತಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾದ್ರೆ ಹೆಬ್ಬೆಟ್ಟಿನ ಸಹಿ ಹಾಕಿಸ್ಕೋತಾರೆ. ಯಾವುದಾದ್ರೂ ಕ್ರೈಮ್ನ ಇನ್ವೆಸ್ಟಿಗೇಷನ್ನಲ್ಲೂ ಕೂಡ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ನವರು ಫಿಂಗರ್ ಪ್ರಿಂಟ್ಸ್ನ ತಗೋತಾರೆ. ಯಾಕೆ ಹೇಳಿ? ಕಾರಣ ಇಷ್ಟೇ, ಇಷ್ಟೊಂದು ಕೋಟಿ ಜನಸಂಖ್ಯೆ ಇದ್ರೂ ಕೂಡ ಒಬ್ಬ ಮನುಷ್ಯನ ಫಿಂಗರ್ ಪ್ರಿಂಟ್ ಥರ ಇನ್ನೊಬ್ರದ್ದು ಮ್ಯಾಚ್ ಆಗಲ್ಲ ಅಂತ. ನಮ್ಮ ಹಲ್ಲು, ನೆರಳಿನ ಗುರುತುಗಳು ಕೂಡ ಹಾಗೇನೆ. ಬರೀ ಹಲ್ಲು ಮತ್ತು ಬೆರಳಿನಲ್ಲೇ ಇಷ್ಟೊಂದು ವೈವಿಧ್ಯತೆ ಇದೆ ಅಂತಾದರೆ ಇನ್ನು ಡಿಫ್ರೆಂಟ್ ಆಗಿ ಯೋಚಿಸೋದು, ಇಮ್ಯಾಜಿನ್ ಮಾಡ್ಕೊಳ್ಳೋದು, ಬೇರೆ ಬೇರೆ ಜನಾಂಗಗಳ ವಿಭಿನ್ನ ಪರಿಸ್ಥಿತಿಗಳಲ್ಲಿ ಬೆಳೆಯೋ ನಮ್ಮ ಮನಸ್ಸು ಮತ್ತು ಸ್ವಭಾವ ಎಷ್ಟು ವಿಚಿತ್ರವಾಗಿರ್ಬೋದು ಅಲ್ವಾ? ಯಾವುದೋ ಒಂದು ವಿಷಯದಲ್ಲಿ ನಮ್ಮ ಥಿಂಕಿಂಗ್ಸ್ ಮ್ಯಾಚ್ ಆಯಿತು ಅಂದ ತಕ್ಷಣ ಅವರ ಸ್ವಭಾವ ನನಗೆ ಗೊತ್ತು, ಅವ್ರ ಗುಣನೇ ಹಾಗೆ ಅಂತೆಲ್ಲ ಹೇಳ್ಬಿಡ್ತೀವಿ. ಆದರೆ ಅದು ನಮ್ಮ ಕಣ್ಣಿಗೆ ಕಾಣಿಸೋ ಕೆಲವೊಂದು ಗುಣಗಳಷ್ಟೇ. ಕಾಣಿಸ್ತೇ ಇರೋದು ಎಷ್ಟೊಂದಿರ್ಬೋದಲ್ವಾ? ಮನುಷ್ಯನ ಮನಸ್ಸಲ್ಲಿ ಏನಿದೆ ಏನಿಲ್ಲ ಅಂತ ಆ ದೇವರಿಂದನೂ ಕಂಡುಹಿಡಿಯೋಕ್ಕಾಗಲ್ಲ ಅಂತ ಅಷ್ಟಿಲ್ಲದೆ ಹೇಳಿಲ್ಲ ಅಲ್ವಾ? ನಮ್ಮ ಮನಸ್ಸೇ ಒಂದು ಕ್ಷಣ ಯೋಚಿಸಿದ ಹಾಗೆ ಇನ್ನೊಂದು ಕ್ಷಣ ಯೋಚನೆ ಮಾಡಲ್ಲ. ಇನ್ನು ಬೇರೆಯವ್ರ ಬಗ್ಗೆ ಜಡ್ಜ್ ಮಾಡೋದು ಎಷ್ಟು ಸರಿ? ಅಂತಹ ಪುರಂದರದಾಸರು ಕಡು ಲೋಭಿಯಾಗಿ ಹಣ ಕೂಡಿಡೋದೊಂದೇ ಬದುಕು ಅಂತ ತಿಳ್ಕೊಂಡು ಒಂದು ಘಳಿಗೆನೂ ವ್ಯರ್ಥ ಮಾಡದೆ ಕಳೆದವರು. ಕೊನೆಗೆ ಒಂದೇ ಒಂದು ಘಟನೆಯಿಂದ ಮನಸ್ಸನ್ನ ಪರಿವರ್ತನೆ ಮಾಡಿಕೊಂಡು ಅಷ್ಟೂ ದಿನ ಕೂಡಿಟ್ಟ ಸಂಪತ್ತನ್ನ ಸಂಪೂರ್ಣವಾಗಿ ದಾನ ಮಾಡಿ ದೇವರ ಕೀರ್ತನೆಗಳನ್ನ ರಚನೆ ಮಾಡ್ತಾ ಹಾಡ್ತಾ ಬದುಕನ್ನ ಕಳೆಯುವಂತೆ ಮಾಡಿದ್ದು ಅವರ ಮನಸ್ಸು. ಅಬ್ಬಾ, ಎಂಥ ವಿಚಿತ್ರ ಅಲ್ವಾ? ಯಾರಿಗಾದ್ರೂ 10 ರೂಪಾಯಿ ಕೈ ಎತ್ತಿ ದಾನ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ಎಲ್ಲವನ್ನೂ ದಾನ ಮಾಡೋದು, ತೊರೆಯೋದು ಅಂದ್ರೆ ಏನು? ಗ್ರೇಟ್ ಅಲ್ವಾ? ನಿಜ ಹೇಳ್ಬೇಕಂದ್ರೆ ಮನುಷ್ಯ ಒಬ್ಬ ಒಳ್ಳೆ ಡ್ರಾಮಾ ಆರ್ಟಿಸ್ಟ್ ಅಂದ್ರೆ ತಪ್ಪಾಗಲ್ಲ. ಬುದ್ಧಿ ಬರ್ತಿದ್ದ ಹಾಗೇನೆ ಒಳಗೊಂದು ಹೊರಗೊಂದು ನಾಟಕ ಮಾಡೋ ಅವನ ನಾಟಕ ಕೊನೆಯಾಗೋದು ಅವನ ಸತ್ತ ಮೇಲೇನೆ. ನಮ್ಮ ಮನಸ್ಸು ನಾಳೆಗೆ ಹೀಗೇ ಇರುತ್ತೆ ಅಂತ ನಮಗೇ ಹೇಳೋಕ್ ಸಾಧ್ಯ ಇಲ್ಲ ಅಂದಮೇಲೆ ಇನ್ನೊಬ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ ಹೇಗೆ?